ನೋಡಿ, ಈಗ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಮಟ್ಟದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದಕ್ಕಿಂತ ಮುಂಚೆ ನಾನು 2-3 ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಉದ್ದೇಶ, ಯಾಕೆಂದರೆ ನಾವು ಮಕ್ಕಳಿಗೆ ಇದನ್ನು ಫಸ್ಟು ಅವರಿಗೆ ನೇರವಾಗಿ ರಿಸಲ್ಟನ್ನು ಕೊಡಬೇಕು ಅಂತ ನಮ್ಮ ಆಸೆ. ನಾವು ನಮಗೆ ಸಿಗೋಕ್ಕಿಂತ ಮುಂಚೆ ಅದು ನೇರವಾಗಿ ಅವ್ರಿಗೆ ತಗೊಳ್ಬೇಕು ಅಂತ ಒಂದು ನಮಗೆ ಆಸೆ ಇತ್ತು. ಆಮೇಲೆ ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಮಗೆಲ್ಲ ಗೊತ್ತಿದೆ, ಎಲ್ಲ ಸ್ವಲ್ಪ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ವಿ. ನಮ್ಮ ಕಲಿಕೆಯಿಂದ ಹಿಡಿದು ಕಲಿಸ್ತಕ್ಕಂಥ ರೀತಿ, ನಾವು ಡೇಟಾ ತಗೊಳ್ಳೋದು, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು, ಎಲ್ಲದೂ ಕೂಡ ನಾವು ಹಂತವಾಗಿ ಈ 3 ವರ್ಷದೊಳಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ತಪ್ಪುಗಳಾಗಿತ್ತು, ಅದು ವೆಬ್ಕಾಸ್ಟಿಂಗ್ ಇಂದ ಹಿಡಿದು ಇವತ್ತುವರೆಗೂ ಕೂಡ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ನಿಮಗೆ ಈವನ್ ಮಾರ್ಕ್ಸ್ ಕಾರ್ಡ್ ಕೂಡ ಡೌನ್ಲೋಡ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಗಲೇ ಸಾವಿರಾರು ಮಕ್ಕಳು ಮಾರ್ಕ್ಸ್ ಕಾರ್ಡ್ ಕೂಡ ತಗೊಂಡು ಅವ್ರು ತಗೊಂಡಿದ್ದಾರೆ. ರಿಸಲ್ಟ್ಸ್ ಹೋಗಿದೆ, ವಾಟ್ಸ್ಆ್ಯಪಲ್ಲಿ ಹೋಗಿದೆ, ಅದು ಡಿಜಿ ಲಾಕರಲ್ಲೂ ಕೂಡ ಅವರು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮತ್ತೆ ನಮಗೆ ಆಸೆ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಹೋಗ್ಬೇಕು. ಯಾಕಂದ್ರೆ ಏನೇ ಮಾಡಿದ್ರೇನು ಎಲ್ಲಕ್ಕೂ ನಾವು ಬ್ಲೇಮ್ ಮಾಡೋದು ಪಾಪ ಮಕ್ಕಳು. ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ರಿಸಲ್ಟ್ ಮಕ್ಕಳು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಹೇಳ್ಬಿಡ್ತೀವಿ. ಆದರೆ ಇದು ಮಕ್ಕಳಿಗೆ ಹೋಗ್ಬೇಕು, ಅದೇನೇ ಆಗಲಿ ರಿಸಲ್ಟ್ ದಟ್ ಡಸಂಟ್ ಮ್ಯಾಟರ್. ನಾವು ಕೊಡ್ಬೇಕಂತ ಬಹಳ ಆಸೆ ಇತ್ತು. ಅದಕ್ಕೆ ಫಸ್ಟ್ ನಾವು ಮಕ್ಕಳಿಗೆ ಕೊಡ್ತಿದ್ದೀವಿ. ಆಮೇಲೆ ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನು ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟ್ನ ನಾನು ಫಸ್ಟ್ ಹೇಳಿಬಿಡ್ತೀನಿ ಏನು ಅಂತ ಹೇಳಿ. ಟೋಟಲ್ ಫಾರ್ ದ ಫಸ್ಟ್ ಟೈಮು ರಿಸಲ್ಟ್ ಅನ್ನ 86.48 ಈಸ್ ದ ರಿಸಲ್ಟ್. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಸೊ ಅದು ನಿಮಗೆ, ಯಾಕೆಂದ್ರೆ ಅದೇ ಮೇನ್ ಆಗಿತ್ತು. ಯಾವುದಾದ್ರು ಟಿವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟ್ ಏನೋ ಹಾಕಿದ್ರು. ನಾನು ಹೇಳಿದ್ರೆ ಅದು ಹಾಗೆ, ಅದು ಹರಾಜಾದಾಗ ಕಾಂಪಿಟೇಷನ್ ಬರುತ್ತೆ. 2001 ಒಂದ್ಸತಿ, 2002 2 ಸತಿ ಅಂತ ಹೇಳಿ ಆ ಟೈಪಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಷ್ಟ್ರು ಮರೆತು ಬಿಡ್ತೀವಿ. ಏನು ಪರವಾಗಿಲ್ಲ, ಎಲ್ಲ ಕೊಡೋದು. ನೋಡ, ನೀವೆಲ್ಲ ಬಹಳ ಫಾಸ್ಟ್ ಆಗಿದ್ರೆ ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಟ್ರಿ ನಾವು ಕಷ್ಟಪಟ್ಟಿದ್ದೀವಿ. ಆಯ್ತು, ಈಗ ಕೊಡ್ತೀನಿ. ಬಟ್ ಪ್ಲೀಸ್ ಒಂದು ನಿಮಿಷ, ನೀವೇ ಒಂದು ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಸ್ವಲ್ಪ ಪಾಪ ಈ ತರ ಅರಿಯುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದ್ರೆ ನಾನು 6 ಕಾಲ ಮೇಲೆನೆ ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತ ಹೇಳಿ ಈ ಲೀಸ್ಟ್ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ ಕೈಗೆ ಬರೋಕ್ಕೆ ಈಗಲೇ ಮಾಡ್ತೀವಿ. ಆದ್ರೆ ನಾ ಹೇಳೋದು ದಯವಿಟ್ಟು ಅಲ್ಲ, ಹೇಳ್ತೀನಿ ಅಲ್ಲ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆ ಶೀಟ್ ಕೊಟ್ಟ ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದ್ರೂ ಕೂಡ ಇಲ್ಲ 100% ಇದೆ. ನನ್ನ ನೀವು ಟಿವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86. ಇಲ್ಲ ಪರವಾಗಿಲ್ಲ, ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ಹಿಂಗೆ ನಾವು ಚರ್ಚೆ ಮಾಡೋದು ಇಲ್ಲ. ನೀವೇನು ಕ್ವಶನ್ ಯಾರು ದಯವಿಟ್ಟು ಕ್ವಶನ್ ಕೇಳಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿ. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಡಿಜಿ ಲಾಕರ್ ಅಲ್ಲಿ ಎಲ್ಲ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಬಹಳ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನೋ ಡಿಜಿ ಲಾಕರ್ ಇದ್ರದ್ದೆಲ್ಲ. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾರ್ಯಾರು ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಅದನ್ನ ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಶನ್ ಅದನ್ನೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತಗೊಳ್ತಕ್ಕಂಥದ್ದು ಆಗಲಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ, ಹೋದ ಸತಿ ಮತ್ತೆ ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತೆ ಈ ಸತಿಗೆ ಡಿಫ್ರೆನ್ಸ್ ಇಸ್ 13%.
13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ ಬಿಕಾಸ್ ಹೌದು ಸರ್. ಈ ಶೀಟ್ ಕೊಟ್ಬಿಡಿಯಪ್ಪ, ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಯಾಕೆ ಆಲ್ ಫ್ರೆಶರ್ಸ್ ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಫ್ರೆಶರ್ಸ್ ಓಕೆ, ಅದು ಕೊಡ್ತೀನಿ, ಲಾಸ್ಟಿಗೆ ಕೊಡ್ತೀನಿ, ಓವರ್ ಆಲ್ ಡೇಟಾನು ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಶರ್ಸ್ ತಾನೆ, ಆ ಫ್ರೆಶರ್ಸ್. ಸೊ ಇದನ್ನ 2028ರಿಂದ ಎಕ್ಸಾಮ್ ನಡೀತು. ಒಂದ್ ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದ್ ನಿಮಿಷ ನನ್ ಕೇಳ್ಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯೂಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದು, ಇದು ಬಹಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸು ಯಾಕೆಂದ್ರೆ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಗ್ನೈಸ್ ತಗೊಂಡಿದ್ದೀವಿ. ಇದನ್ನ 16,653 ಜನರು ಆಬ್ಸೆಂಟೀಸ್ ಆಗಿದ್ರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಆರ್ಟ್ಸ್ ಅಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸ್ ಅಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸ್ ಅಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ ಸತಿಗೆ ಈ ಸತಿಗೆ 19%. ಕೆನ್ ಯು ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಬೇರೆ ಲಿಸ್ಟ್ ಇದೆ ಸರ್, ಅಲ್ಲಿ ಬೇರೆ ಇದೆ, ನೀವು ಹೌದು ಬೇರೆ ಲಿಸ್ಟ್ ಇರುತ್ತಾ? ಆಯ್ತು, ನೀವು ಯಾವ ಲಿಸ್ಟ್ ಅಂತ ಹೇಳ್ಬೋದು ಬೇಕಾದ್ರೆ, ಯು ಕ್ಯಾನ್ ಇನ್ಕ್ಲೂಡ್ ಇನ್. ಓಕೆ, ಸೊ ನೆಕ್ಸ್ಟ್ ಈ ಸತಿ ಇಲ್ಲೋಡಿ, ಇದು ಬಹಳ ಇಂಪಾರ್ಟೆಂಟ್. ಹೋದ ಸತಿ ನಾಟ್ ಕ್ಲಿಯರ್ಡ್ 1,69,000 ಇದ್ರು. ಹೋದ ಸತಿ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆದವರು 1,69,366 ಇದ್ರು. ಈ ಸತಿ 85,000 ಮಕ್ಕಳು ಫೇಲ್ ಆಗಿದೆ, ತೇರ್ಗಡೆ ಆಗಿಲ್ಲ, ಫೇಲ್ ಆಗಿದ್ದಾರೆ. ಅವರಿಗೆ ಸೆಕೆಂಡ್ ಎಕ್ಸಾಮಿಗೆ ಆಪ್ಷನ್ ಇರ್ತದೆ. ಓಕೆನಾ? ಸೊ ಹೋದ ಸತಿಗೆ ಈ ಸತಿಗೆ ನೋಡಿದ್ರೆ ಫೇಲಿಂಗ್ ಪರ್ಸೆಂಟೇಜ್ ಆಸ್ ರೆಡ್ಯೂಸ್ ಬೈ 50%. ಓಕೆ, ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವತ್ತೂ ಕೂಡ ಬೇರೆ ರೀತಿ ನೋಡ್ತಾ ಇರ್ತಾರಲ್ಲ. ಅರ್ಬನ್ ಅಂಡ್ ಗವರ್ಮೆಂಟ್ಗೆ ನಾವೊಂದು ಟ್ಯಾಬ್ಲೆಟ್, ಅದು ಕೂಡ ನಿಮ್ಮ ಹತ್ರ ಇದೆ. ಅದು ಕೂಡ ಅರ್ಬನ್ ಅಲ್ಲಿ ಈ ಸತಿ 77% ಪಾಸ್ ಆಗಿದ್ದಾರೆ ಸಿಟೀಸ್ ಅಲ್ಲಿ ಇನ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ. ಅರ್ಬನ್ ಅಲ್ಲಿ ಸಿಟೀಸ್ ಅಲ್ಲಿ 76% ಪಾಸ್ ಆಗಿದ್ದಾರೆ. ಹೋದ ಸತಿ 53 ಆಗಿದ್ರು, ಈ ಸತಿ 76. ಅದೇ ಗ್ರಾಮಾಂತರದಲ್ಲಿ ರೂರಲ್ ಅಲ್ಲಿ ಈ ಸತಿ 81.51% ಪಾಸ್ ಆಗಿದ್ದಾರೆ. ಹೋದ ಸತಿ ಬರೀ 67% ಇದ್ರು. ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸತಿ ಸುಮಾರು 19% ಜಾಸ್ತಿ ಪಾಸ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಓವರ್ ಆಲ್ ತಗೊಂಡಾಗ ಸೇಮ್ ಚಾರ್ಟ್, ಅರ್ಬನ್ ಅಲ್ಲಿ ಸಿಟಿಯಲ್ಲಿ 85%, ಗ್ರಾಮೀಣ ಭಾಗದಲ್ಲಿ 87%. ಅಂದ್ರೆ ಓವರ್ ಆಲ್ ಹಳ್ಳಿ ಭಾಗದ ಮಕ್ಕಳು ಈ ರಾಜ್ಯದಲ್ಲಿ ಈ ಸತಿ ಕಲಿಕೆಯಲ್ಲಿ 18.29%, ಸಿಟೀಸ್ ಅಲ್ಲಿ 11%.